ಅಣ್ಣಯ್ಯ, ಏನು ಒಬ್ಬೊಬ್ಬನೇ ಲೆಕ್ಕಾಚಾರ ಹಾಕ್ತಾ ಬರ್ತಿದ್ಯಾ? ಏನು ಲೆಕ್ಕಾಚಾರ ಹಾಕಲಿ, ಈ ನನ್ನ ಮಗನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಬಾಳೆಹಣ್ಣು ತಿನ್ನೋದು ಹೇಗೆ ಅಂತ ಬಾಳೆಗೊನೆಯಿಂದ ಹಣ್ಣು ಕಿತ್ತು ಸಿಪ್ಪೆ ಸುಲಿದು ಬಾಯಿಗೆ ಹಾಕ್ಕೊಳ್ಳೋ ತನಕನೂ ಹೇಳ್ಕೊಟ್ಟಾಗಿತ್ತು. ಮುಂದೇನು ಯೋಚನೆ ಮಾಡೋದು? ಈ ನನ್ನ ಮಗ ಎಕ್ಸಾಮ್ ಹಾಲಲ್ಲಿ ಏನು ಬರೀತಾನೋ ಅದಷ್ಟೇ ಕೌಂಟ್ ಆಗುತ್ತೆ. ಅಣ್ಣಯ್ಯ, ಈ ವಿಚಾರದಲ್ಲಿ ಜಾಸ್ತಿ ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಮಹಾಭಾರತದಲ್ಲಿ ಕುಂತಿ ಎಲೆ ಮೇಲೆ ತನ್ನ ಮಗ ಕರ್ಣನ ಮಲಗಿಸಿ ನೀರಿಗೆ ಬಿಟ್ಟಿದ್ಲು. ಇದು ಅದೇ ರೀತಿ. ಅವನು ಮೀನು ಹಿಡಿಯೋರ ಮಗ ಆಗ್ತಾನೋ ಅಥವಾ ರಾಜನೇ ಆಗ್ತಾನೋ ಅವನಿಗೆ ಬಿಟ್ಟಿದ್ದು. ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚಿನ. ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿಲ್ವಾ, ಮಾಡೋ ಕೆಲಸ ನೀನು ಮಾಡು, ಫಲಾನುಫಲಗಳು ನನಗೆ ಬಿಡು. ನಾವು ಮಾಡ್ತಿರೋ ಈ ಕೆಲಸಕ್ಕೆ ರಾಮ ಕೃಷ್ಣರನ್ನೆಲ್ಲ ಎಳ್ಕೊಂಡು ಬರಬೇಕಾ? ಅವೆಲ್ಲ ಯಾಕಿವಾಗ? ಹಾಗೆಲ್ಲ ಇವ್ರು ಹೇಳ್ತಿದ್ದಲ್ಲ ಮಹಾಭಾರತದ ಬಗ್ಗೆ, ಸಿಚುಯೇಷನ್ ಕರೆಕ್ಟ್ ಆಗಿತ್ತಲ್ಲ, ಅದಕ್ಕೆ ಹೇಳ್ತೀನಿ. ಗಿರಿಧರ್, ಸ್ವಲ್ಪ ಸುಮ್ಮನಿರ್ತೀರಾ? ಲಾಯರ್ ಮುಂದೆ ಅವನ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಸಾಕು. ಅದ ಅವನು ಲಾಯರ್ ಮುಂದೆ ಉಲ್ಟಾ ಹೊಡೆದ್ಬಿಟ್ಟು ಮ್ಯಾಟ್ರೆಲ್ಲ ಹೇಳ್ಬಿಟ್ರೆ ಏನು ಕತೆ? ಅವನನ್ನೆಲ್ಲ ಸಿಗದಾಕ್ಬಿಡ್ತೀನಿ. ಮಹೇಂದ್ರ ವರ್ಮನ್ ಕೋಪ ಇನ್ನ ನೋಡಿಲ್ಲ ಅವನು. ನೀವು ಸಿಗದಾಕ್ಬಿಟ್ರೆ ಆಮೇಲೆ ಜೈಲ್ಗೆ ಹೋಗ್ತೀರಾ ಅಷ್ಟೇ. ನನಗೆ ಸಿಗದೆ ಇರೋದು ಯಾರಿಗೂ ಸಿಗಬಾರ್ದು. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಜೈಲ್ಗೆ. ಅಣ್ಣಯ್ಯ, ಕೂಲ್ ಕೂಲ್. ಈಗ ಅಂಥದ್ದೇನಾಯ್ತು? ಯಾಕೆ ಅಷ್ಟೊಂದು ಟೆನ್ಷನ್ ತಗೊಳ್ತಿದ್ಯಾ? ಇವ್ರೇನೋ ಮಾತಾಡಿದ್ರು ಅಂತ ನೀನು ಯಾಕಣ್ಣಯ್ಯ ಕೋಪ ಮಾಡ್ಕೊಳ್ತೀಯಾ? ಕೂಲ್, ಎಸ್. ಇದು ನಾವೇ ಕಿತ್ತಾಡ್ಕೊಳ್ಳೋ ಟೈಮ್ ಅಲ್ಲ. ಭಾಗ್ಯಲಕ್ಷ್ಮಿ ಕಾಲ್ ಮುರ್ಕೊಂಡು ನಮ್ಮ ಮುಂದೆ ಬೀಳೋ ಹೊತ್ತಲ್ಲಿ ನಾವೇ ಕಿತ್ತಾಡ್ಕೊಂಡು ಕಾಲ್ ಮುರ್ಕೊಂಡ್ರೆ ಏನು ಯೂಸು ಅಲ್ವಾ? ಚಂದ್ರ, ನಾಳೆ ಎಕ್ಸಾಮ್ ಅಲ್ಲ ಅವ್ನು ಪಾಸ್ ಆಗಿ ಆಸ್ತಿ ನಮ್ಮ ಕೈಗೆ ಬಂದರೆ ಆಸ್ತಿನ ಸಮಭಾಗ ಮಾಡ್ಕೊಳ್ಳೋಣ, ಆಯ್ತಾ? ಈಕ್ವಲ್ ಆಗಿರ್ಬೇಕು. ನನಗೆ ಮುಕ್ಕಾಲು ಭಾಗ, ನಿನಗೆ ಕಾಲು ಭಾಗ. ಈಕ್ವಲ್ ಆಗಿ ಶೇರ್ ಮಾಡ್ತೀಯಲ್ಲ ಅಣ್ಣಯ್ಯ ನೀನು. ಸೂಪರ್. ಏನು ಕಿಂಡಲ್ ಮಾಡ್ತಿದೀಯಾ? ಇನ್ನೇನು ನಾನು ಅರ್ಧ ಇಟ್ಕೊಂಡು ನಿನಗೆ ಅರ್ಧ ಕೊಡ್ಬೇಕಾಯ್ತಾ? ಅದನ್ನ ಯಾರಾದರೂ ಈಕ್ವಲ್ ಅಂತಾರ? ಅಣ್ಣಯ್ಯ, ನೀನು ನನ್ನನ್ನು ಇಷ್ಟನ ಅರ್ಥ ಮಾಡ್ಕೊಂಡಿರೋದು. ನನಗೆ ಆಸ್ತಿಲಿ ಅರ್ಧ ಭಾಗ ಏನು, ಕಾಲ್ ಭಾಗನೂ ಬೇಡ ಅಣ್ಣಯ್ಯ. ಆಸ್ತಿ ಪೂರ್ತಿ ನೀನೇ ತಗೋ. ಅದ್ರಲ್ಲಿ ಒಂದು ಬಿಡುಗಾಸು ಕೂಡ ನನಗೆ ಬೇಡ. ಬೇಡವಾ? ಏನು ಹೀಗೆ ಹೇಳ್ತಿದ್ಯಾ? ಅಣ್ಣಯ್ಯ, ಆ ಪೂರ್ತಿ ಆಸ್ತಿನೂ ನೀನೇ ತಗೋ. ನೀನು ಖುಷಿಯಾಗಿರೋದನ್ನ ನೋಡಿಕೊಂಡು ನಾನು ಸಂತೋಷವಾಗಿರ್ತೀನಿ. ಅಣ್ಣಯ್ಯ, ಮರ ಹತ್ತೋದು ನೀನೇ, ಅಲ್ಲಿರೋ ಹಣ್ಣು ಸಿಗೋದು ನಿನಗೇನೆ. ಆದರೆ ಬುಡದ ಹತ್ರ ಕತ್ತಿ ಹಿಡ್ಕೊಂಡು ನಿಂತಿರೋದು ನಾನು. ಬುಡನ ಹೇಗೆ ಕತ್ತರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗೋಗು. ನೀನು ಅಪ್ಪಯ್ಯನ ಕೊಂದಿರೋ ಒಂದು ವಿಡಿಯೋ ಸಾಕು. ಅದು ನನ್ನ ಹತ್ರ ಸೇಫಾಗಿದೆ. ಅದನ್ನಿಟ್ಕೊಂಡು ನೀನು ನಿನ್ನ ಕಣ್ಣೀರಲ್ಲಿ ನನ್ನ ಕಾಲು ತೊಳೆದು ಆಸ್ತಿ ಪತ್ರನೆಲ್ಲ ನನ್ನ ಕಾಲು ಬುಡದಲ್ಲಿಟ್ಟು ಸನ್ಯಾಸ ತಗೊಂಡು ಹೋಗೋ ಹಾಗೆ ಮಾಡೋದಕ್ಕೆ. ಜಸ್ಟ್ ವೇಟ್ ಅಂಡ್ ಸಿ. ಸಾಧಿಸೋನೆ ಸಾಧಕನು ಯಾವುದಯ್ಯ ದಾರಿ, ಶೋಧಿಸೋನೆ ಶೋಧಕನು ವಂಚನೆ ದುಬಾರಿ, ಮೋಸ ಮಾಡೋ ಮೋಸಕ್ಕೇನೆ ಕಟ್ಟು ಒಂದು ಗೋರಿ, ಅಡ್ಡ ಸಿಕ್ಕರೆಯ ಮನೆಗೂ ತಗೋ ಸುಪಾರಿ.
ಬಾರಪ್ಪ ಬಾ 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 ಬಾ. ಏನು ಸಂಜು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನೀನು ಹುಡುಗಾಟ ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ಯಾ? ಈಗ ನಾನು ಕರ್ಕೊಂಡು ಹೋಗ್ತಿರೋ ಜಾಗನ ನೀನ್ ಗೆಸ್ ಮಾಡಕ್ ಸಾಧ್ಯನೇ ಇಲ್ಲಪ್ಪ. ಮೆಟ್ಲಿದೆ ಹುಷಾರು. ಎಲ್ಲ ನಿನ್ನಿಂದಾನೆ. ಇನ್ನು ಎಷ್ಟು ತಲೆ ಉಳಿಸ್ಬೇಕು ಅನ್ಕೊಂಡಿದ್ಯಾ ನನ್ನ ಕೈಯಲ್ಲಿ? ಅಳ್ಬೇಡ ಅಳ್ಬೇಡ. ನಂಗೇನು ಬೇಜಾರಿಲ್ಲ. ನಿನ್ಗೋಸ್ಕರ ಎಷ್ಟು ಎಷ್ಟು ತಲೆ ಬೇಕಾದ್ರೂ ಉಳಿಸ್ತೀನಿ. ನಂಗೆ ನೀನ್ ಬೇಕಷ್ಟೇ. ನನಗೆ ನೀನ್ ಬೇಕಷ್ಟೇ. ಕೈ ಮುಗಿತೀನಿ, ಇದನ್ನೆಲ್ಲ ಇಲ್ಲಿಗೆ ನಿಲ್ಸು. ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಹೇಗ್ ನಿಲ್ಲಿಸ್ಲಿ ವಸುಂಧರ? ನಿನ್ ಮೇಲೆ ಯಾವನ ಕೈ ಹಾಕ್ತಾನೆ, ದಾರಿ ಲೋಗವನ್ನೆಲ್ಲ ಕಣ್ಣಾಕ್ತಾನೆ. ಅದನ್ನೆಲ್ಲ ನೋಡ್ಕೊಂಡು ನಾನು ಚೆಂಡು ತರ ನಿಂತ್ಕೋಬೇಕಾ? ದೋಸ್ತು ಅಂತ ಬಂದು ನಿನ್ನ ಪಟಾಯಿಸೋಕ್ ಬಂದಲ್ಲ, ಅವನ್ನ ಮುಡ್ ಮಾಡು ಅಂತೀಯಾ? ಮೆಟ್ಟಿ ಸಾಯಿಸ್ಬೇಕಿತ್ತು. ಕಂಟ್ರೋಲ್ ಮಾಡ್ಕೋಬಿಟ್ಟೆ. ವಿಶ್ವಜಿತ್, ಬಾಯ್ ಅಂತೀಯಾ? ಬಾಬಿ ಆಚೆ ಹೋದಾಗ ನೋಡ್ಕೋಬೇಕು ಅನ್ನೋದು ಗೊತ್ತಿಲ್ಲ? ವಸುಂಧರ, ಕಟ್ಟು ಗಂಟು ಮುಟ್ಟೆ. ಹೀಗಿದ್ದೀಗ್ಲೇ ಹೊರಡ್ಬೇಕು. ನಿನ್ ರಿಸರ್ಚ್ ಏನು ಬೇಡ. ನಿನ್ ಲೂಸ್ ಬಿಟ್ಟಿದ್ಕೆ ಸರಿಯಾಗಿಟ್ಟ ದೇವ್ರು. ನನ್ನ ಈ ಬಲವಂತವಾಗಿ ಕಳಿಸ್ಬೇಡ. ಒಂದ್ ಕೆಲ್ಸ ಅರ್ಧಕ್ಕೆ ನಿಲ್ಲುತ್ತೆ. ಏಯ್, ಏನೇ ಕೆಲ್ಸ? ನನ್ ಮದ್ವೆ ಆಗಿ ನನ್ ಜೊತೆ ಜೀವನ ಮಾಡೋದ್ಕಿಂತ ದೊಡ್ಡ ಕೆಲ್ಸ ನಿಂದು. ಕೇಳಿಲಿ, ನಾನು ನೀನು ಇವಾಗ್ಲೇ ಈಗಿಂದೀಗ್ಲೇ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಅವ್ರ ಮುಂದೆನೆ ನಮ್ಮ ಮದ್ವೆ. ಓಕೆನಾ? ವಿಶ್ವಜಿತ್, ಪ್ಲೀಸ್. ಚಲ್, ಇವಳನ್ನ ಕರ್ಕೊಂಡೋಗಿ ಸೆಟ್ ಆಂಟಿ ಮನೆಗೆ ಬಿಡು. ಮದ್ವೆಗೆ ರೆಡಿ ಮಾಡಕ್ ಹೇಳು. ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ್ವಾಗಿ ಕರ್ಕೊಂಡು ಹೋಗ್ಬೇಕು. ಹೆಚ್ಚು ಕಮ್ಮಿ ಏನಾದ್ರು ಮಾಡಿದ್ರೆ ಬಾಯ್. ನೀವು ಇಲ್ಲೊಂದು ಹೆಣ ಬೀಳಿಸ್ಬೇಕು. ಆ ಹೆಣ್ಣದ ಮುಂದೆ ನಾನು ವಸುಂಧರ ಜೊತೆಗೆ ಮದ್ವೆ ಆಗ್ಬೇಕು. ಇವಳಿಗೆ ತಾಳಿ ಕಟ್ಬೇಕು. ಅದಕ್ಕೆ ಅವನನ್ನ ಪಾರ್ಸಲ್ ತಗೊಂಡ್ಬರ್ತೀನಿ. ನೀವು ಮುಂದೆ ಹೋಗಿ, ನಾನು ಹಿಂದೆನೆ ಬಂದ್ಬಿಡ್ತೀನಿ. ಅಪ್ಪ, ಇದು ನನ್ನ ಫೋಟೋ ಅಲ್ಲಪ್ಪ. ಇವನ ಹೆಸರು ಆದಿತ್ಯ ವರ್ಮ. ನಾನು ಇಷ್ಟು ದಿನ ಇದೇ ವ್ಯಕ್ತಿ ಹೆಸರಲ್ಲಿ ಆಕ್ಟ್ ಮಾಡ್ತಿರೋದು. ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಯಾವ ಕಡೆಯಿಂದ ನೋಡಿದ್ರೂ ಒಂದೇ ಉತ್ತರ ಬರ್ತಿದೆಯಲ್ಲ, ಇದು ಸಾಧ್ಯ ಇಲ್ಲ. ಆದಿತ್ಯನ ಥರನೇ ನಮ್ಮ ಸಂಜು ಹುಟ್ಟೋದಕ್ಕೆ ಹೇಗೆ ಸಾಧ್ಯ? ನನ್ನ ಮದುವೆ ಆದ ಹೊತ್ತಿಗೆ ಜೋಯಿಸ್ರು ಹೇಳಿದರು, 25 ವರ್ಷ ಆದಮೇಲೆ ನಿನಗೆ ಒಂದು ಮುತ್ತು ರತ್ನ ಸಿಗುತ್ತೆ ಅಂತ. ಅದು ನಮ್ಮ ಸಂಜುನೇನಾ? ಒಂದು ಅರ್ಥ ಆಗ್ತಿಲ್ವಲ್ಲ. ನಮ್ಮ ದೊಡ್ಡ ದಣಿಗಳು ಮಗ ಹುಟ್ಟು ಬರ್ತಾನೆ ಅಂತ ಜಾತಕ ಪಕ್ಷಿ ಥರ ಕಾದು ಹೋದ್ರಲ್ಲ, ಅವನ ಮೇಲೆ ಜೀವನೇ ಇಟ್ಕೊಂಡಿದ್ರು.
ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ದೊಡ್ಡ ದಣಿಗಳು 25 ವರ್ಷದಿಂದ ನನ್ನ ಹತ್ರ ಮಾತು ತೊಗೊಂಡಿದ್ರಲ್ಲ, ನನಗಿನ್ನೂ ನೆನಪಿದೆ, ಮರ್ತಿಲ್ಲ ಅದನ್ನು. ಶ್ಯಾಮ, ಎಂಥ ವಿಷಮ ಪರಿಸ್ಥಿತಿ ಬಂದರು, ನಿನ್ನ ಮನಸ್ಸಿಗೆ ಎಷ್ಟೇ ನೋವಾದರೂ ಯಾವುದೇ ಕಾರಣಕ್ಕೂ ಇನ್ನು 25 ವರ್ಷ ಈ ಮನೆಯಿಂದ ದೂರ ಆಗಲ್ಲ ಅಂತ ನನಗೆ ಮಾತು ಕೊಡು. ಇಲ್ಲ ಯಜಮಾನ್ರೆ. ಅಥವಾ ಹುಂಜಾನ ಅಂತ ಕ್ಲಾರಿಫೈ ಆಗಬೇಕು ಮಸಾಲೆ ಅರಿಯೋದಕ್ಕೆ. ಅದು ಸರಿ, 25 ವರ್ಷದ ಹಿಂದೆ ನಿನ್ನ 18ನೇ ವರ್ಷದ ಬರ್ತ್ಡೇ ಆಯಿತು, ಅದು ನೆನಪಿದೆಯಾ? ನೆನಪಿಲ್ದೆ ಏನು ಸರ್, ಎಲ್ಲ ನೆನಪಿದೆ. ಅವತ್ತಿನ ದಿನ ಏನಾಯ್ತು ಅಂತ ಡೀಟೇಲ್ಸ್ ಬೇಕಾ ಕೇಳಿ, ಡೀಟೇಲಾಗಿ ಹೇಳ್ತೀನಿ. ಅಯ್ಯಯ್ಯ, ಡೀಟೇಲ್ ಆಗಿ ಏನು ಹೇಳ್ಬೇಡಪ್ಪ, ಶಾರ್ಟಾಗಿ ಹೇಳು. ಏನಾಯ್ತು ಹೇಳು ನೋಡೋಣ. ಏನಾಯ್ತು ಬರ್ತ್ಡೇ ದಿನ ಏನಾಗಬಾರ್ದಿತ್ತು ಅದೇ ಆಗೋಯ್ತಲ್ಲ ಸರ್. ನಾನು ಅವತ್ತು ನೀರಲ್ಲಿ ಬಿದ್ದೋಗಿದ್ದೆ. ನೀವೇನಾದ್ರು ನನ್ನನ್ನು ಕೈ ಹಿಡಿದು ಎತ್ತಿರಲಿಲ್ಲ ಅಂದಿದ್ರೆ ನೀವಿವತ್ತು ನನ್ನ ಜೊತೆ ಈ ಥರ ಮಾತಾಡೋಕೆ ಆಗ್ತಾನೆ ಇರಲಿಲ್ಲ. ಪರವಾಗಿಲ್ವೇ? ವೆರಿ ಗುಡ್ ಮೆಮರಿ. ಈಗ ನಾನು ಅಡುಗೆ ಮನೆಯಲ್ಲಿ ಆರ್ಡರ್ ಮಾಡಿ 2 ತರಹ ತಿಂಡಿ ತರಿಸ್ತೀನಿ. ಒಂದು ಮಸಾಲೆ ದೋಸೆ, ಇನ್ನೊಂದು ಕಡಂಬಟ್ಟು. ಅದ್ರಲ್ಲಿ ನೀನು ಯಾವ ತಗೊಳ್ತೀಯ? ಬೆಣ್ಣೆ ಮಸಾಲೆನೇ ಅಂದ್ಕೋ. ಅವತ್ತು ಊಟ ಮಾಡಬೇಕಾದ್ರೆ ನಾನು ಬೇಡ ಅಂದ್ರು ನೀನು ಇದೇ ಇಷ್ಟ, ತಗೋ ಅಂತ ಬಾಯಿಗೆ ತುರುಕ್ತಿದ್ರಲ್ಲ, ಮೋಸ್ಟ್ಲಿ ಅದೇ ಇರಬೇಕು. ಇದರಲ್ಲೆಲ್ಲ ಏನು ಸರ್ ಸ್ಪೆಷಲಾಗಿ ಕೇಳ್ತಿದ್ದೀರಾ? ನಮ್ಮ ಕಡಂಬಟ್ಟುಗಿರೋ ಟೇಸ್ಟು ಯಾವ ಬೆಣ್ಣೆ ದೋಸೆಗಿರತ್ತೆ ಹೇಳಿ? ಎಲ್ಲ ಇವನ ಎಲ್ಲ ಕರೆಕ್ಟಾಗೆ ಹೇಳ್ತಾ ಇದ್ದಾನಲ್ಲಪ್ಪ, ಇನ್ನೇನು ಇಲ್ವಲ್ಲ. ನನ್ನ ಮಗ 1 ನಿಮಿಷ ನನ್ನ ಮೀಟ್ರನ್ನೇ ಆಫ್ ಮಾಡಿಬಿಟ್ಟಿದ್ನಲ್ಲ ಕಚಡ ಫೆಲೋ. ಆದರೆ ನಾವು ಡ್ರೈವರ್ ಅಮ್ಮ, ಇಂಥ ಕಸ್ಟಮರ್ಸ್ನೆಲ್ಲ ಬೇಜಾನ್ ನೋಡ್ಬಿಟ್ಟಿರ್ತೀನಿ. ಇವನು ಕೇಳಿದಕ್ಕೆಲ್ಲ ಉತ್ತರ ಹೇಳ್ತಾ ಇದ್ದಾನಲ್ಲಪ್ಪ, ಆದರೂ ನನಗೆ ಸಮಾಧಾನ ಇಲ್ವೇ? ಅವನು ಸತ್ತಿದ್ದು ಹೇಗೆ ಅಂತ ಕೇಳಿದ್ರೆ ಆಗ ಎಲ್ಲ ಬಯಲಾಗುತ್ತೆ. ಅದು ಸರಿ, ನೀನು ಹೇಗೆ ಸತ್ತಿದ್ದು? ನೀನು ಸಾವಿನ ಬಗ್ಗೆ ಹೇಳ್ತೀಯಾ? ಇಟ್ನಲ್ಲಪ್ಪ ಫಿಟ್ಟಿಂಗು. ನನಗೆ ಆದಿತ್ಯ ಹೊಗೆ ಹಾಕೊಂಡಿದ್ರ ಬಗ್ಗೆ ಏನೇನೂ ಹೇಳಿಲ್ವಲ್ಲಪ್ಪ ಇವರು. ಸಂಜು ತಿನ್ನು, ಮಣ್ಣು ತಿನ್ನೀಗ. ಹೇಳಪ್ಪ, ಯಾಕೆ ಮಾತೇ ನಿಂತೋಯ್ತಲ್ಲ? ಏನಾಯ್ತು ಸಡನ್ನಾಗಿ? ಆದಿತ್ಯ, ನಿನಗೊಂದು ವಿಷಯ ಹೇಳ್ತೀನಿ, ಗೊತ್ತಿರಲಿ ಅಂತ ಕೇಳಿಸ್ಕೊ. ಸುಳ್ಳು ಹೇಳಿದ್ರೆ ಅಥವಾ ಕಾನೂನು ಮೋಸ ಮಾಡಿದ್ರೆ ನೀನೇ ಆಗಲಿ ಅಥವಾ ಬೇರೆ ಯಾರೇ ಆಗಲಿ, 1 ಅಲ್ಲ 2 ಅಲ್ಲ 14 ವರ್ಷ ಶಿಕ್ಷೆ ಆಗುತ್ತೆ. ಅದು ಕಠಿಣ ಶಿಕ್ಷೆ ಆಗೋಗ್ಬಿಡುತ್ತೆ. ಅದಕ್ಕೆ ಸುಳ್ಳನ್ನ ಸೈಡ್ಗಿಟ್ಟು ನಿಜ ಹೇಳಪ್ಪ, ಸತ್ಯ ಹೇಳು. ಅಯ್ಯೋ, ಇವನು ಏನೇನೋ ಹೇಳಿ ಎದುರಿಸ್ತಿದ್ದಾನಲ್ಲಪ್ಪ. ಯಾವನೋ ಆಸ್ತಿ ಹೊಡೆಯೋಕ್ಕೆ ನಾನು ಜೈಲಿಗೆ ಹೋಗ್ಬೇಕಾ? ಇಲ್ಲಿಂದ ಎಸ್ಕೇಪ್ ಆಗೋದೇ ಒಳ್ಳೇದು. ಅದೊಂದು ಮಾತ್ರ ನನ್ನ ಹತ್ರ ಕೇಳಬೇಡಿ, ನನಗಾಗಲ್ಲ, ನನಗೆ ಉತ್ತರ ಕೊಡೋಕ್ಕಾಗಲ್ಲ. ಆಗಲ್ಲ ಸರ್. ಆದಿತ್ಯ, ಓಡ್ಬೇಡ, ನಿಂತ್ಕೊಳ್ಳೋ, ಅಲ್ಲೇ ನಿಂತ್ಕೊಳ್ಳೋ. ನಾನಿನ್ನು ಹೊರಡ್ತೀನಿ, ಮತ್ತೆ ಸಿಗೋಣ. ಏನಿವೆ
ನೈಸ್ ಮೀಟಿಂಗ್ ಯು ಆಲ್. ಸರ್ ಅದು ಏನದು? ಆದಿತ್ಯ ಏನಂತ ಸರ್? ಆದಿತ್ಯ ಇಸ್ ಟೋಟಲಿ ನಾರ್ಮಲ್. ನಾನು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟ. ಆದರೆ ಮತ್ತೇನಾಯ್ತು? ಆದರೆ ಅವನ ಸಾವಿನ ವಿಷಯ ಕೇಳಿದಾಗ ಗಾಬರಿ ಆದ, ಹೆದರ್ಕೊಂಡು ಓಡೋದ. ಓಡ್ ಹೋದ್ನಾ? ಓಡ್ ಹೋದ. ಮಹೇಂದ್ರ ಅವರೇ, ನನಗಿದೆಲ್ಲ ಕ್ಲಿಯರ್ ಆಗದೆ ನಾನು ಮಾತ್ರ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ. ದೇಖೋ ಬೇಟಿ, ಹಾಗೆಲ್ಲ ಕರಿಬೇಡಿ ನನ್ನನ್ನ. ಸರಿ ಸರಿ ವಸುಂಧರ, ಇದು ಓಕೆನಾ? ನೋಡು, ವಿಶ್ವಜಿತ್ ನಿನ್ ಪಾಲ್ಗೆ ಬಿಸಿ ತುಪ್ಪದ ಥರ, ಉಗುಳೋ ಹಾಗೂ ಇಲ್ಲ, ನುಂಗೋ ಹಾಗೂ ಇಲ್ಲ. ಅದಕ್ಕೆ ನೀನು ಅವನನ್ನ ಕೂಲಾಗಿರೋ ಥರ ನೋಡ್ಕೋಬೇಕು. ಅವನು ಚೆನ್ನಾಗಿದ್ರೆ ನೀನು ಚೆನ್ನಾಗಿರ್ತೀಯ. ನೀನು ಹೀಗೆಲ್ಲ ಕಷ್ಟಪಡಬಾರ್ದು, ರಾಣಿ ಥರ ಇರಬೇಕು. ಓ ನೀನಾ? ಬಾ. ಏನಂತೆ? ಯಾಕೆ ಕಳ್ತಿದ್ದಾಳೆ? ಏನೂ ಇಲ್ಲ, ಅವಳು ಮಮ್ಮಿ ಡ್ಯಾಡಿನ ಮಿಸ್ ಮಾಡ್ಕೋತಾ ಇದ್ದಾಳೆ. ಏನ ಬೇಟಿ? ಅಲ್ವಾ ವಸುಂಧರ? ಯಶೋಧ, ನಾನು ನಿನ್ನ ಜೊತೆ ಒಂದು ಸ್ವಲ್ಪ ಹೊತ್ತು ಪರ್ಸ್ನಲ್ ಆಗಿ ಮಾತಾಡಬೇಕಾಗಿತ್ತು. ಮಾತಾಡು, ಪರವಾಗಿಲ್ಲ. ವಸುಂಧರ ನಮ್ಮೋಳೆ ಅಲ್ವಾ? ವಸುಂಧರ, ಸ್ವಲ್ಪ ಒಳಗೋಗಮ್ಮ. ಯಶೋಧ, ಆ ಹುಡುಗಿನ ಇಲ್ಲಿ ಕರ್ಕೊಂಡು ಬಂದಿರೋದು ಯಾಕೆ ಅಂತ ಗೊತ್ತಾಯ್ತಾ? ಅದನ್ನೇ ನಾನು ಕೇಳಬೇಕು ಅಂತಿದ್ದೆ. ನಾನೇನು ಮಾಡಬೇಕು ಅಂತ? ಮಾಡೋದೇನಿಲ್ಲ, ಬೇಗ ಒಂದು ಸಿಂಪಲ್ ಆಗಿ ಮದುವೆ ತಯಾರಿ ಮಾಡು. ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಗೊತ್ತಾಗಬಾರ್ದು, ಓಕೆನಾ? ಏನು ಸಿಂಪಲ್ ಮದುವೆನಾ? ಅದೇಗೆ ಸಾಧ್ಯ? ವಿಶ್ವಜಿತ್ ಯಾರು? ವಸುಂಧರ ಯಾರು? ನಾನು ವರ್ಷಲಿ ಅವ್ರ ಅತ್ತೆ. ನಮ್ಮನೆ ಮದುವೆ ಸಿಂಪಲ್ ಆಗಿ ಮಾಡೋದಾ? ವಿಶ್ವಜಿತ್ ಹೇಳಿದಾನೆ, ಹೇಳ್ದಷ್ಟು ಮಾಡು. ಅಧಿಕ ಪ್ರಸಂಗತನ ಬೇಡ. ಜೈಸಲ್ಮೇರ್ ಕುಟುಂಬ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಅವ್ರ ಮನೇಲಿ ಏನೇ ನಡೆದ್ರು ರಾಜವೈಭವದಲ್ಲೇ ನಡಿಬೇಕು. ನಾನು ಇದಕ್ಕೆಲ್ಲ ಒಪ್ಪಲ್ಲ. ನಾನು ಒಪ್ಪಲ್ಲ. ನೀನು ಒಪ್ಪಿಗೆ ತಗೊಂಡು ಯಾವನಿಗೆ ಏನಾಗಬೇಕು? ನನಗೆ ನನ್ನ ದೋಸ್ತಿ ಮುಖ್ಯ, ವಿಶ್ವಜಿತ್ ಮುಖ್ಯ. ಗ್ರ್ಯಾಂಡ್ ಮದುವೆ ಮಾಡೋಕ್ಕೆ ಈಗ ಟೈಮ್ ಇಲ್ಲ. ಅದೆಲ್ಲ ಮಾಡೋಕ್ಕೋದ್ರೆ ಎಡವಟ್ಟಾಗತ್ತೆ. ಈಗ ಸಿಂಪಲಾಗಿ ಮಾಡಿ ಮುಗಿಸೋಣ. ರಾಜಸ್ಥಾನಕ್ಕೆ ಹೋದ್ಮೇಲೆ ಗ್ರ್ಯಾಂಡ್ ರಿಸೆಪ್ಷನ್ ಇಟ್ಕೊಂಡ್ರೆ ಆಯಿತು. ಅದನ್ನು ನಾನೇ ಅರೇಂಜ್ ಮಾಡ್ತೀನಿ. ಅರ್ಥ ಆಯ್ತಾ? ಇನ್ನೇನು ಕೇಳಬೇಡ. ಮದುವೆ ಶಾಸ್ತ್ರಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊ. ವಿಶ್ವ ನಾನು ಆಚೆ ಹೋಗಿ ಏನೇನು ಅರೇಂಜ್ಮೆಂಟ್ ಮಾಡಬೇಕೋ ಎಲ್ಲ ಮಾಡ್ಕೊಂಡು ಬರ್ತೀವಿ. ಆಯಿತು. ನೋಡಿ, ನಂಗೆ ನಿದ್ದೆ ಬರ್ತಿದೆ. ಅದು ಏನು ಹೇಳಬೇಕು ಅಂತಿದ್ದೀರೋ ಹೇಳಿಬಿಟ್ಟು ನನ್ನ ಬೇಗ ಕಳಿಸಿ. ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದು ಕೂರಿಸಿದ್ದೀರಾ? ಮತ್ತೆ ನನ್ನಿಂದ ಏನಾದರೂ ತಪ್ಪಾಯ್ತಾ? ನೋಡಿ, ಈ ಮನೇಲಿ ನನಗೆ ಎಲ್ಲ ಸಿಗ್ತಿದೆ, ಆದರೆ ಸರಿಯಾದ ಟೈಮಿಗೆ ನಿದ್ದೆ ಮಾತ್ರ ಮಾಡೋಕ್ಕಾಗ್ತಿಲ್ಲ. ನಾನು ಹೋಗ್ತೀನಿ, ನಂಗೆ ನಿದ್ದೆ ಬರ್ತಿದೆ. ಸಂಜು, ಒಂದು ನಿಮಿಷ ಕೂತ್ಕೋ. ಅಣ್ಣಯ್ಯ. ಸಂಜು, ನಾನು ಆಗಲೇ ನಿನಗೆ ಹೇಳಿದ ಆದಿತ್ಯನ ವಿಷಯ ಇನ್ನೂ ಪೂರ್ತಿಯಾಗಿ ನಿನ್ನ ಮನಸ್ಸಿಗೆ ನಾಟಿಲ್ಲ ಅನ್ಸುತ್ತೆ ಅಲ್ವಾ? ಅಯ್ಯೋ ಸಾರ್, ನಾನು ನಿಮ್ಗೆ ಆಗಲೇ ಪ್ರಾಮಿಸ್ ಮಾಡಿದ್ನಲ್ಲ ಸರ್, ನಾನು ನಿಮ್ಮ ಜೊತೆನೇ ಇರ್ತೀನಿ, ನೀವು ಹೇಳ್ದಂಗೆ ಕೇಳ್ತೀನಿ ಅಂತ. ಆರಾಮಾಗಿ ನಿದ್ದೆ ಮಾಡಿ. ನಾನು ಆಗಲೇ ಆದಿತ್ಯನ ಕ್ಯಾರೆಕ್ಟರ್ನ ಪೂರ್ತಿಯಾಗಿ ಅರಿತು ಕುಡಿದು ಬಿಟ್ಟಿದ್ದೀನಿ, ಆಯಿತಾ? ಮುಂದೆ ನೋಡ್ತೀರಿ ನನ್ನ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ. ಇಲ್ಲ ಸಂಜು, ನಿನಗೆ ಇನ್ನೂ ಆದಿತ್ಯನ ಬಗ್ಗೆ ಪೂರ್ತಿಯಾಗಿ ಏನು ಅಣ್ಣಯ್ಯ ಹೇಳಿಲ್ಲ.
ನಾವು ಅವನನ್ನು ಹೇಗೆ ಕಳ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಅಷ್ಟೇ ಹೇಳಿರೋದು. ಅವನ ಪ್ರೀತಿ ಬಗ್ಗೆ ಆಗಲಿ ಅಥವಾ ಅವನು ಮನೇಲಿ ಹೇಗೆ ನಡ್ಕೊಳ್ತಿದ್ದ, ಅವನ ರೀತಿ ನೀತಿ ಏನು, ಇದೆಲ್ಲದ್ರ ಬಗ್ಗೆ ಏನು ಹೇಳಿಲ್ಲಪ್ಪ. ಅದೆಲ್ಲ ನಿನಗೆ ಪೂರ್ತಿಯಾಗಿ ಅರ್ಥ ಆಗಬೇಕಲ್ವಾ? ಆಗಲೇ ನಿನಗೆ ಆದಿತ್ಯನ ಬಗ್ಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಾಗೋದಲ್ವಾ? ಅದೆಲ್ಲ ಈಗಲೇ ಹೇಳ್ಬೇಕಾ? ನನಗೆ ನಿದ್ದೆ ಬರ್ತಿದೆ. ಇದನ್ನೆಲ್ಲ ಮಾತಾಡೋಕ್ಕೆ ನಮ್ಗೆ ಬೇರೆ ಸಮಯ ಸಿಗಲ್ಲ. 1 ಗಂಟೆ ನಿದ್ದೆ ಕಮ್ಮಿ ಆದರೆ ಬೆಳಗ್ಗೆ ಜಾಸ್ತಿ ಮಲ್ಕೊಳ್ಳುವಂತೆ. ಅರ್ಥ ಮಾಡ್ಕೊ. ಸರಿ ಹೇಳಿ, ಜಾಸ್ತಿ ಪೀಟಿಗೆ ಹಾಕ್ಬೇಡಿ, ಡೈರೆಕ್ಟಾಗಿ ಲವ್ ಸ್ಟೋರಿಗೆ ಬನ್ನಿ. ಅವನು ಆದಿತ್ಯ ಆ ಹುಡುಗಿನ ತುಂಬ ಪ್ರೀತಿಸ್ತಿದ್ದ. ಅವಳಿಗೋಸ್ಕರ ಪ್ರಾಣ ಬಿಡಕ್ಕೂ ರೆಡಿ ಇದ್ದ. ಆದರೆ ಏನಾಯ್ತು? ಅಪ್ಪಯ್ಯ ಒಪ್ಪಲೇ ಇಲ್ಲ. ನಾನಂತೂ ಅವನಿಗೋಸ್ಕರ ಗೋಳಾಡ್ತಿದ್ದೆ, ಸಿಕ್ಕಾಪಟ್ಟೆ ಹತ್ತಿದ್ದೀನಿ. ಈಗ ಕೇಳಿ ಅಂಕಲ್, ನೀವು ಕೇಳೋ ಎಲ್ಲ ಪ್ರಶ್ನೆಗೂ 100ಕ್ಕೆ 100 ಮಾರ್ಕ್ಸ್ ಬರೋ ಥರ ಉತ್ತರ ಕೊಡ್ತೀನಿ. ಆವತ್ತು ನಿನ್ನ ಸಾವಿನ ಬಗ್ಗೆ ಕೇಳಿದಾಗ ಯಾಕೆ ಓಡೋದೆ ನೀನು? ಆದಿತ್ಯ ಆಗಿದ್ರೆ ಖಂಡಿತ ಆ ರೀತಿ ಮಾಡ್ತಾ ಇರಲಿಲ್ಲ. ಹೌದು, ನಾನು ಆದಿತ್ಯ ಅಲ್ಲ. ನಾನು ಆದಿತ್ಯ ಅಲ್ಲ, ಸಂಜು. ಆದಿತ್ಯ, ಏನು ಹೇಳ್ತಿದೀಯ ನೀನು? ಏನ್ ನಡೀತಾ ಇದೆ ಇಲ್ಲಿ? ಮತ್ತಿನ್ನೇನು ಅಂಕಲ್, ನಾನೇ ಆದಿತ್ಯ ಅಂದ್ರೆ ನೀವು ನಂಬ್ತಿಲ್ಲ. ಅದಕ್ಕೆ ನಿಮ್ಮ ಸಮಾಧಾನಕ್ಕೆ ಸಂಜುನೋ ಮಂಜುನೋ ಚಂದುನೋ ಅಂತ ಹೆಸರಿಟ್ಕೊಳ್ತೀನಿ. ನನಗೆ ನಿಮ್ಮ ಸಂತೋಷ ಮುಖ್ಯ ಅಲ್ವಾ? ಓ, ನೀನು ಆ ರೀತಿ ಹೇಳಿದ್ಯಾ? ಐ ಆಮ್ ಸಾರಿ. ಈಗ ಹೇಳ ಆದಿತ್ಯ, ನಾನು ನಿನ್ನ ಸಾವಿನ ಬಗ್ಗೆ ಕೇಳಿದಾಗ ನೀನು ಯಾಕೆ ಓಡ್ ಹೋದೆ? ಯಾಕೆಂದ್ರೆ ನನಗೆ ಸಾವಂದ್ರೆ ಭಯ ಸರ್. ಅದಕ್ಕೆ ಈಗ್ಲೂ ಓಡ್ ಹೋಗೋಷ್ಟು ಭಯ ಆಗ್ತಿದೆ. ಇದೊಂದು ಪ್ರಶ್ನೆ ಬಿಟ್ಟು ಬೇರೆ ಇನ್ನೇನಾದ್ರೂ ಕೇಳಿ ಸರ್, ಪ್ಲೀಸ್ ಪ್ಲೀಸ್. ಕೇಳೋದಕ್ಕೇನು ಉಳಿದಿಲ್ಲ. ಇದು ಮುಖ್ಯವಾದ ಪ್ರಶ್ನೆ. ಇದಕ್ಕೆ ಉತ್ತರ ನನಗೆ ಬೇಕೇ ಬೇಕು. ನೀನು ಸಾವಿನ ಬಗ್ಗೆ ಹೇಳು. ನೀನು ಹೇಗೆ ಸತ್ತೆ? ಹೇಳಲೇಬೇಕಾ? ಆದ್ರೆ ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದು ಅವತ್ತು ನಾನು ಅವಳು ಗುಡಿಸ್ಲಲ್ಲಿದ್ವಿ. ಅದು ಅಣ್ಣ ನಮಗ್ ಮಾಡಿಕೊಟ್ಟಿದ್ ಗುಡಿಸ್ಲು. ಅವತ್ತಿದ್ದಕ್ಕಿದ್ದಾಗೆ ಗುಡಿಸ್ಲುಗ್ ಬೆಂಕಿ ಬಿದ್ದುಬಿಡ್ತು. ಅಯ್ಯೋ, ಸುತ್ತಲೂ ಬೆಂಕಿ ಬೆಂಕಿ, ನನ್ನ ಮೈಯೆಲ್ಲ ಸುಡ್ತಿದೆ. ಬೆಂಕಿ ಯಾರಾದ್ರೂ ಕಾಪಾಡಿ, ಏನಾಗ್ತಿದೆ ನೋಡಿ, ಸ್ವಲ್ಪ ಸಮಾಧಾನ ಮಾಡಿ. ಬೆಂಕಿ ಬೆಂಕಿ. ಆದಿತ್ಯ, ಆದಿತ್ಯ, ಕಾಪಾಡಿ ಕಾಪಾಡಿ, ಬೆಂಕಿ ಬೆಂಕಿ.
ಏನಾಯ್ತಪ್ಪ? ಆದಿತ್ಯ 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 ಮಾತಾಡಪ್ಪ. ಇದೊಂದು ವಿಷಯ ನೀವು ಕೇಳಬಾರ್ದಾಗಿತ್ತು. ಅದೇನೋ ಸಾವಿನ ವಿಚಾರ ಕೇಳಿದ್ರೆ ಸಾಕು ಥರ ಕಿಟಾರ್ ಅಂತ ಕಿರ್ಚ್ಕೊಂಡ್ಬಿಡ್ತಾನೆ, ಇಲ್ಲ ಓಡೋಗ್ಬಿಡ್ತಾನೆ, ಇಲ್ಲ ಅಂದರೆ ತಲೆ ಸುತ್ತ ಬಂದು ಬಿದ್ದುಬಿಡ್ತಾನೆ. ಅದಕ್ಕೆ ನಾವು ಅವನ ಹತ್ರ ಏನು ಕೇಳಕ್ಕೆ ಹೋಗಲ್ಲ ಸರ್. ಎಲ್ಲ ಸರಿಯಾಗಿದೆ. ಆದಿತ್ಯನ ತಂದೆ ಇದನ್ನೇ ವಿಲ್ನಲ್ಲಿ ಬರೆದಿರೋದು. ಇಲ್ಲ ವಿಲ್ಲ? ಹೌದು, ವಿಲ್. 25 ವರ್ಷದ ನಂತರ ಆದಿತ್ಯ ಬರ್ತಾನೆ, ಅವನು ಹೇಗೆಲ್ಲ ಬಿಹೇವ್ ಮಾಡ್ತಾನೆ, ಏನೇನು ಮಾತಾಡ್ತಾನೆ ಅನ್ನೋದನ್ನ ಅವ್ರ ತಂದೆ ವಿಲ್ಲಲ್ಲಿ ಬರೆದಿಟ್ಟಿದ್ದಾರೆ. ಈಗ ಅವನು ಹಾಗೆ ಬಿಹೇವ್ ಮಾಡ್ತಾ ಇದ್ದಾನೆ, ಎಲ್ಲ ಸರಿಯಾಗೇ ಇದೆ. ಹಂಗಾದ್ರೆ ಇಡೀ ಆಸ್ತಿಗೆ ಅವನೇ ವಾರಸ್ದಾರ ಅಲ್ವಾ? ಅಂದ್ರೆ ಇಡೀ ಆಸ್ತಿನ ಅವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀರಾ ಅಲ್ವಾ? ಹಾ, ಸ್ವಲ್ಪ ತಡ್ಕೊಳ್ಳಿ. ಇದೇನು ಆನ್ಲೈನ್ ಟ್ರಾನ್ಸ್ಫರ್ ಅಲ್ಲ, ATM ಪೇಟಿಎಂ ವ್ಯವಹಾರನೂ ಅಲ್ಲ ನೀವು ಕೇಳಿದ ತಕ್ಷಣ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಿಬಿಡೋದಕ್ಕೆ.